ಒಂದು ಆತಂಕ ಅಂತರಂಗದಲ್ಲಿ ಇತ್ತು. ಮನಸ್ಸು ನಿರಾಳಾಯಿತು. ಮಹೇಂದ್ರಾಚಲದಿಂದ ಪರಶುರಾಮ ದೇವರು ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ. ಅಂಬಾ ಪ್ರಕರಣದಲ್ಲಿ ಭೀಷ್ಮನಿಗೆ ಶುದ್ಧರಾಯಸ ಕೊಡುವುದಕ್ಕೆ ಅಂತ ನನಗೆ ಗೊತ್ತುಂಟು. ಮಗನೇ ಭೀಷ್ಮ, ನಿನ್ನಿಂದ ಅಪರಾಧ ನಡೆದಿದೆ. ಅಮ್ಮೆಯನ್ನು ಮದುವೆ ಆಗತಕ್ಕದ್ದು, ಬಾಸಿಂಗ ಕಟ್ಟಿಕೊಂಡು ಬಾ ಹೇಳುತ್ತಿದ್ರೆ ನಾ ಬಾಸಿಂಗ ಕಟ್ತಾ ಇದ್ದಾನೋ ಇಲ್ವೋ ಅದು ಪ್ರಶ್ನೆ ಬೇರೆ. ಅಲ್ಲದೆ ಇದ್ರೆ ಏನು? ಶಾಸ್ತ್ರದಿಂದ ಧನುರ್ಬಾಣಗಳನ್ನು ಹಿಡ್ಕೊಂಡು ಛಾತ್ರವನ್ನು ಮುಂದಿಟ್ಟುಕೊಂಡು ಬರಬೇಕು. ನನಗೆ ಆಯ್ಕೆ ಕೊಟ್ಟರಲ್ಲ. ಹಾಗಾದ್ರೆ ಭೀಷ್ಮನನ್ನು ಅಪರಾಧಿಯನ್ನಾಗಿಸುವುದಕ್ಕೆ ನಮ್ಮ ಗುರುಗಳಲ್ಲಿ ಶಾಸ್ತ್ರಬದ್ಧವಾದಂತಹ ಯಾವ ಸಾಕ್ಷಿಯೂ ಅಂಬೆ ಕಡೆಯಿಂದ ಇಲ್ಲ ಅಂತ ಕೊಡ್ತವೆ. ಶಾಸ್ತ್ರಕ್ಕೆ ವಿರೋಧವಾಗಿ, ಧರ್ಮಕ್ಕೆ ಅಪಮೌಲ್ಯವಾಗಿ ಯಾವ ದೃಷ್ಟಿಯಿಂದಲೂ ನಡ್ಕೊಳ್ಳುವವರು ನಮ್ಮ ಗುರುಗಳಲ್ಲ. ಯಾಕೆ? ಧರ್ಮ ಸಂಸ್ಥಾಪನೆಗೆ 21 ತಿರುಗಾಟ ಮಾಡಿದವರು. ಸತೀರ್ಥಿಯಾದಂತಹ ಕೃತವರ್ಣ ಸ್ಪಷ್ಟಪಡಿಸಿದ್ದಾನೆ. ನನಗದಲ್ಲ ಮನಸ್ಸಿಗೆ ಕಂಡದ್ದು. ಹೆಣ್ಣಿನ ಕುರಿತಾಗಿ ನಮ್ಮ ಆರ್ಯ ಸಂಸ್ಕೃತಿಯಲ್ಲಿ ನೆಲದಲ್ಲಿರುವಂತಹ ಗೌರವ ಏನು? ಬಿಸಿಯೇರಿದ ಬೆಂಕಿಯಲ್ಲಿಯೂ ಹೆಣ್ಣು, ಹರಿಯುವ ನೀರಿನಲ್ಲಿಯೂ ಹೆಣ್ಣು, ಬೀಸುವ ಗಾಳಿಯಲ್ಲಿಯೂ ಹೆಣ್ಣು. ಈ ನೆಲದ ಕಣದಲ್ಲಿ ಮಾತೃತ್ವವನ್ನು, ತಾಯ್ತನವನ್ನು ಕಂಡದ್ದು ನಾವು. ಆದರೆ ಅಂಬೆಯ ಹಠಮಾರಿತನ, ಏಕಲವ್ಯನನ್ನು ಹಿಡ್ಕೊಂಡು ಬಂದದ್ದು. ಈಗ ಭೀಷ್ಮನ ಬ್ರಹ್ಮಚರ್ಯವನ್ನು ಕೆಡಿಸ್ತೇನೆ ಎಂಬಂತಹ ಹಠಮಾರಿತನ ನೋಡುವಾಗ ಹೆಣ್ತನ ಇಷ್ಟು ಆಕ್ರಮಣಕಾರಿ ಆಗಬಹುದಾ? ಆದರೆ ಮುಂದಿನ ಯುಗ ಧರ್ಮದಲ್ಲಿ ಹೇಗೆ ಜಗತ್ತಿರಬಹುದು? ದ್ವಾಪರದ ಕೊನೆ ಸಮೀಪಿಸ್ತಾ ಇದೆ. ಕಾಲವೇ ನಿರ್ಣಯ ಮಾಡಬೇಕಷ್ಟೆ. ಯಾವುದೋ ಒಂದು ಪ್ರಮಾದ ಭೀಷ್ಮರಿಂದ ನಡೆದಿದೆ ಅಂತ ಮೇಲ್ನೋಟಕ್ಕೆ ಕಂಡ್ರೆ ಶುಭ್ರ ವಸ್ತ್ರಧಾರಿಯಾದವ ಕೊಳೆಯನ್ನು ಹೊತ್ತು ಸಾಗುವವನ ಬದಿಯಲ್ಲಿ ದಾಟಿದ ಹಾಗೆ ಸಂಶಯ ಆಯ್ತೋ ಇಲ್ವೋ? ಅದರ ಪ್ರಕ್ಷಾಳನಕ್ಕೆ ಎಲ್ಲರ ಪಾಪವನ್ನು ತೊಳೆಯುವ ನನ್ನ ಅವ್ವೆ ಭಾಗೀರಥಿ, ಅವಳು ಹುಟ್ಟಿದ ಪಾದವೇ ಬಂದದ್ದು ತೀರ್ಥಪಾದ. ಗಂಗಾ ಮೂಲದಲ್ಲ ಎಲ್ಲೋ ಗಂಗಾ ಸುತನಿಗೆ ತೊಳ್ಕೊಳ್ಳಿಕ್ಕೆ, ಶುದ್ಧಿ ಮಾಡಿಕೊಳ್ಳುವುದಕ್ಕೆ. ಗಂಗಾ ಮೂಲ ಅವತಾರ ಧರ್ಮದಿಂದ ನಾವು ಹಿಂದೆ ಹೋದ್ರೆ ಪರಶುರಾಮನ ಪಾದ ಮೂಲವೇ ಗಂಗಾ ಮೂಲ. ಗಾಂಗೆಯನಿಗೆ ಮತ್ತೊಂದು ಕ್ಷೇತ್ರ ಬೇಡ. ಹಾಗೆ ಅಂತ ಯುದ್ಧ ಸಂಭವಿಸಿದರೆ ರಥವೋ, ಯುದ್ಧೋದ್ಯಮಕ್ಕೆ ಬೇಕಾದಂತಹ ಆಯುಧಾದಿಗಳ ಕವಚವೋ, ಶಿರಸ್ತ್ರಾಣವೋ ಇತ್ಯಾದಿ, ಗುರುಗಳನ್ನು ಕಾಣುವುದಕ್ಕೆ ಗೋಮಿಥುನ, ಶ್ರೋತ್ರಿಯಾದ ವೇದವಿಧರಾದಂತಹ ಬ್ರಾಹ್ಮಣರು, ಮಂಗಲದ್ರವ್ಯಗಳು, ಗುರುಗಳೆಡೆಗೆ ರಥಾರೋಹಿಯಾಗಿ ಹೋಗುವುದು ಸಭ್ಯತನವಲ್ಲ. ದಿವ್ಯ ವ್ಯಕ್ತಿತ್ವವುಳ್ಳ ಸತ್ಯವತೀ ದೇವಿಯವರ ಪಾದಕ್ಕೆ ನಮಸ್ಕರಿಸಿದರೆ
ಕಾಶಿಗೆ ಹೋಗುವಾಗ ಏನು ಹೇಳಿದರು? ನಿನ್ನ ಮನಸ್ಸಿಗೆ ಹೇಗೆ ತೋಚುತ್ತದೆಯೋ ಹಾಗೆ ನಡ್ಕೊ. ಈಗಲೂ ಅವರು ಹೇಳುವುದಷ್ಟೇ, ನೀನು ಅಧರ್ಮದ ದಾರಿಯಲ್ಲಿ ಸಾಗುವವನಲ್ಲ, ಧರ್ಮದ ದಾರಿಯಲ್ಲಿ ನಿನ್ನ ವಿವೇಕ ಏನನ್ನು ಹೇಳುತ್ತದೆ ಹಾಗೆ ನೀನು ನಡ್ಕೊಳ್ಬೇಕು. ಕಾಲ್ನಡಿಗೆಯಿಂದ ಮಂಗಲ ದ್ರವ್ಯ, ಗುರುಪೂಜೆಗೆ ಬೇಕಾದಂತಹ ವಸ್ತುವನ್ನು ಇಟ್ಕೊಂಡು ಕುರುಕ್ಷೇತ್ರಕ್ಕೆ ಬಂದು ನಿಂತು ನೋಡ್ತೇನೆ. ಪರಮರಿಗೆ ಮಂಡಲದ ಮಧ್ಯವಿಗೆ ಮೇರೆವ ಯಜ್ಞೇಶ್ವರನ ಪ್ರಭೆಯಲ್ಲಿ ಮೇರೆವ ಯಜ್ಞೇಶ್ವರನ ಪ್ರಭೆಯಲ್ಲಿ ವರಜಟಾ ಮಂಡಲದಿ ಜ್ಯೋತಿಮ ಭಾರ್ಗವೇಶ್ವರನ ವರಜಟಾ ಮಂಡಲದಿ ರಾಜೀವ ಭಾರ್ಗವೇಶ್ವರನ ಪರಿಕಿಸುತ್ತಲ ಬಿಸಿ ಭೀಷ್ಮನೋ ಪರಿಗಿರುದಲ್ ಅಭಿನಮಿಸಿ ಭೀಷ್ಮನು ಚರಣ ಪ್ರಕ್ಷಾಳನವಾಗಿಯುದ ಶಿರದಿ ತೀರ್ಥವ ಧರಿಸಿ ಶಿರದಿ ತೀರ್ಥವ ಧರಿಸಿ ಮಧುಪರ್ಕಾದಿ ಗಣನಿರನು ವರರತುಲಮಯ ಪೀಠವೀಯುತ ಕರಮಿಡಿದು ಕುಳ್ಳಿರಿಸಿದ ಶಿರವ ಬಾಗುತ ಗುರು ನಮೋ ಇರದು ಶಿರವ ಗುರು ನಮೋ ಎನ್ನುತ್ತ ನಿಂದಿರಲು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಭ್ಯೋ ನಮಃ. Yeah.